ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಪ್ರಳಯದ ಸದೃಶ್ಯ ಮಳೆ ಅನ್ನುವಂಥದ್ದಾಗ್ತಾ ಇದೆ. ಯಾಕೆಂತಂದರೆ ಯಾವತ್ತೂ ಕೂಡ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಕಂಡು ಕೇಳರಿಯದಂತಹ ರೀತಿಯಲ್ಲಿ ಈಗ ಮಳೆ ಅನ್ನುವಂಥದ್ದು ಸುರಿತಾ ಇದೆ. ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಪ್ರಳಯ ಸದೃಶ್ಯ ಮಳೆ, ಉಕ್ಕೇರಿದಂತಹ ಕುಮಾರಧಾರ, ಎಲ್ಲ ಕಡೆಯಲ್ಲೂ ಕೂಡ ಅಲ್ಲೋಲ ಕಲ್ಲೋಲ ವಾತಾವರಣ. ಆದಿ ಸುಬ್ರಹ್ಮಣ್ಯನ ಸನ್ನಿಧಿಯಲ್ಲಿ ಫಸ್ಟ್ ಮುಳುಗಡೆ. ಆದಿ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ನುಗ್ಗಿದಂತಹ ಪ್ರವಾಹ. ಆದಿ ಸುಬ್ರಹ್ಮಣ್ಯನಿಗೆ ಕುಮಾರಧಾರನ ಜಲ ದಿಗ್ಬಂಧನ. ಕಂಡು ಕೇಳರಿಯದ ರೀತಿಯಲ್ಲಿ ರಣಮಹಳೆಗೆ ಈಗ ಕುಕ್ಕೆ ಸುಬ್ರಹ್ಮಣ್ಯ ತತ್ತರಿಸ್ತಾ ಹೋಗ್ತಾ ಇದೆ. ಸುಬ್ರಹ್ಮಣ್ಯದಲ್ಲಿ ಮೇಘಸ್ಫೋಟದ ಮಾದರಿಯ ಮಳೆ ಅನ್ನುವಂಥದ್ದು ಇದಾಗ್ತಾ ಇದೆ. ಬೆಳಗ್ಗೆ ಸುಬ್ರಹ್ಮಣ್ಯದಲ್ಲಿ ಹತ್ರ 100 mm ಅನ್ನುವಷ್ಟು ಮಳೆ ಆಗಿದೆ, ಅದಕ್ಕೂ ಅಧಿಕವಾಗಿದೆ ಅನ್ನುವಂತಹ ಮಾಹಿತಿ ಇದೆ. ಮೇಘಸ್ಫೋಟ ಮಳೆಗೆ ಅಪಾಯದ ಮಟ್ಟ ಮೀರಿದೆ. ಅಲ್ಲಿನ ನದಿ ಅನ್ನುವಂಥದ್ದು ಅಪಾಯ ಮಟ್ಟವನ್ನು ಮೀರಿ ಹರಿತಾ ಇದೆ. ರಣ ಪ್ರವಾಹದಿಂದ ಹುಕ್ಕಿ ಹರಿತಾ ಇದೆ ಕುಮಾರಧಾರಾ ನದಿ. ಆದಿ ಸುಬ್ರಹ್ಮಣ್ಯದ ದೇಗುಲ, ಸರ್ಪ ಸಂಸ್ಕಾರ ಮಂಟಪ ಸಂಪೂರ್ಣ ಮುಳುಗಡೆಯಾಗಿದೆ. ಅಲ್ಲಿವರೆಗೂ ಕೂಡ ನೀರು ಬಂದಿದೆ. ಆದಿ ಸುಬ್ರಹ್ಮಣ್ಯ ದೇಗುಲ ಸಮೀಪದ ಪಾರ್ಕ್ ಏನಿದೆ ಅದು ಕೂಡ ಮುಳುಗಡೆಯಾಗಿದೆ. ದಕ್ಷಿಣ ಕನ್ನಡದ ಜೊತೆಗೆ ಕೊಡಗು ಜಿಲ್ಲೆಗಳಲ್ಲಿಯೂ ಕೂಡ ರಣಮಳೆಯ ಅಬ್ಬರ ಅನ್ನುವಂಥದ್ದಾಗ್ತಾ ಇದೆ. ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಈಗ ಭಾರಿ ದೊಡ್ಡ ಪ್ರಮಾಣದ ಮಳೆ ಅನ್ನುವಂಥದ್ದಾಗ್ತಾ ಇದೆ. ಆದಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಪ್ರವಾಹದ ರೀತಿಯಲ್ಲಿ ಪ್ರವಾಹ ಅನ್ನುವಂಥದ್ದು ಬರ್ತಾ ಇದೆ. ಬೇಸಿಕಲಿ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಅನೇಕರು ಹೋಗೋದು ಯಾತಕ್ಕೆ? ಸರ್ಪಶಾಂತಿಯನ್ನು ಮಾಡಿಸ್ಕೊಂಡು ಬರೋದಕ್ಕೆ. ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರಬಹುದು, ಇದೇ ಸ್ಥಳದಲ್ಲಿಯೇ ಹೋಮ ಹವನಾದಿಗಳನ್ನು ಯಜ್ಞಾದಿಗಳನ್ನು ಮಾಡಿ ಸರ್ಪಶಾಂತಿಯನ್ನು ಮಾಡಿಸ್ತಕ್ಕಂಥವರಾಗ್ತಾರೆ. ಬಟ್ ಈಗ ಅದು ಸಂಪೂರ್ಣವಾಗಿ ಜಲಾವೃತವಾಗಿದೆ. ಸೊ ಕುಕ್ಕೆ ಸುಬ್ರಹ್ಮಣ್ಯನ ಸನ್ನಿಧಾನದಲ್ಲಿ ಈಗ ವರುಣನ ಆರ್ಭಟ ನಿರಂತರವಾಗಿ ನಡೀತಾ ಇದೆ. ಬೆಳಗ್ಗಿನಿಂದ ನಿರಂತರವಾದಂತಹ ಮಳೆ ಇದೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ. ಕಳೆದ 24 ಗಂಟೆಗಳಿಂದಲೂ ಕೂಡ ಬರ್ತಾ ಇದೆ. ಹತ್ರ ಮೋರ್ ದ್ಯಾನ್ 100 mm ಅಧಿಕವಾದಂತಹ ಮಳೆಯಾಗಿದೆ ಅನ್ನುವಂತಹ ವಿಚಾರ. ಪ್ರವಾಹದಿಂದ ಕುಮಾರಧಾರಾ ನದಿ ಅನ್ನುವಂಥದ್ದು ಹುಕ್ಕಿ ಹರಿದು ಈಗ ಸನ್ನಿಧಾನವನ್ನು ಸೇರಿದೆ. ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ಸನ್ನಿಧಾನವನ್ನು ಸೇರಿದೆ. ದೃಶ್ಯಾವಳಿಗಳನ್ನು ನೋಡಬಹುದು. ಅಲ್ಲಿನ ದೇವಸ್ಥಾನ ಆಗಿರಬಹುದು, ಅಲ್ಲಿನ ಮಂಟಪ ಆಗಿರಬಹುದು, ಯಾಗಶಾಲೆ ಆಗಿರಬಹುದು, ಸರ್ಪಯಾಗವನ್ನು ಮಾಡಿಸುವಂತಹ ಯಾಗಶಾಲೆ ಆಗಿರಬಹುದು. ಸೊ ದೇವಸ್ಥಾನದ ಆವರಣದಲ್ಲಿ ಈಗ ಲಿಟ್ರಲಿ ಅಲ್ಲೋಲ ಕಲ್ಲೋಲ ವಾತಾವರಣ ಅನ್ನುವಂಥದ್ದು ಸೃಷ್ಟಿಯಾಗಿದೆ. ಆ್ಯಂಡ್ ಕೇವಲ ಕುಕ್ಕೆ ಸುಬ್ರಹ್ಮಣ್ಯ ಮಾತ್ರ ಅಲ್ಲ, ದಕ್ಷಿಣ ಕನ್ನಡದ ಅನೇಕ ಪ್ರಾಂತ್ಯಗಳನ್ನು ಒಳಗೊಂಡು ಕೊಡಗಿನಲ್ಲಿಯೂ ಕೂಡ ಭಾರಿ ದೊಡ್ಡ ಪ್ರಮಾಣದ ಮಳೆ ಅನ್ನುವಂಥದ್ದು ಈಗ ನಿರಂತರವಾಗಿ ಆಗ್ತಾ ಇದೆ. ಕುಮಾರಧಾರಾ ನದಿ ಅಲ್ಲೋಲ ಕಲ್ಲೋಲವಾಗಿ ಉಕ್ಕಿ ಹರಿತಾ ಇದೆ. ದೇವಸ್ಥಾನದ ಒಳಗಡೆ ಎಲ್ಲ ಬಂದಿದೆ. ಅಲ್ಲಿನ ಜನರಿಗೆ ನಿಜಕ್ಕೂ ಕೂಡ ಆತಂಕ ಆಗಿದೆ. ಯಾಕೆಂತಂದರೆ ಕೇವಲ 1 ಗಂಟೆ 2 ಗಂಟೆ ಅರ್ಧ ಗಂಟೆ ಮಳೆ ಅಲ್ಲ, ಸತತ 24 ಗಂಟೆಗಳಿಂದಲೂ ಕೂಡ ನಿರಂತರವಾಗಿ ಮಳೆ ಸುರಿತಾ ಇದೆ. ಅದು ಮೋರ್ ದ್ಯಾನ್ 100 mm ಇರುವಂತಹ ಮಳೆ. ಸೊ ಮುಂದಿನ ದಿನಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥದ್ದನ್ನು ಜನ ಕಂಡುಕೊಳ್ಳಬೇಕಾಗಿದೆ. ಇನ್ನು ಎಂದೂ ಕೂಡ ಕಂಡು ಕೇಳರಿಯದ ರೀತಿಯಲ್ಲಿ ಈ ರೀತಿಯಾದಂತಹ ಮಳೆ ಕುಕ್ಕೆ ಸುಬ್ರಹ್ಮಣ್ಯದಾಗಿದೆ. ಬಹುತೇಕ ಈಗ ಬರ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಇತಿಹಾಸದಲ್ಲಿ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯನ ಕ್ಷೇತ್ರದಲ್ಲಿ ಈ ಒಂದು ಪ್ರಮಾಣದ ಮೇಘಸ್ಫೋಟ ಅನ್ನುವಂಥದ್ದು ಯಾವತ್ತೂ ಕೂಡ ಆಗಿರಲಿಲ್ಲ. ಈ ಪ್ರಮಾಣದ ಮಳೆ ಅನ್ನುವಂಥದ್ದು ಯಾವತ್ತೂ ಕೂಡ ಆಗಿರಲಿಲ್ಲ. ಬಹುತೇಕ ಮಳೆ ಸುರಿಯುವಂತಹ ಪ್ರಾಂತ ಅದು ನಿಜ. ಆದರೆ ಕುಮಾರಧಾರಾ ನದಿ ಏನಿದೆ, ಯಾವ ಕುಮಾರಧಾರಾ ನದಿಯ ದಂಡೆಯ ಮೇಲೆ ಆ ಕುಕ್ಕೆ ಸುಬ್ರಹ್ಮಣ್ಯ ವಿರಾಜಮಾನನಾಗಿದ್ದಾನೆ, ಆತನ ದೇವಸ್ಥಾನದ ಒಳಗಡೆ ಯಾವತ್ತೂ ಕೂಡ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನೀರು ಅನ್ನುವಂಥದ್ದು ಹರಿದು ಬಂದಿದ್ದಿಲ್ಲ. ಆದರೆ ಫಾರ್ ದ ಫಸ್ಟ್ ಟೈಮ್ ಇದೇ ಮೊದಲ ಬಾರಿಗೆ ಈ ಒಂದು ದೊಡ್ಡ ಪ್ರಮಾಣದಲ್ಲಿ ಮಳೆ ಅನ್ನುವಂಥದ್ದಾಗಿದೆ. ಪ್ರವಾಹದ ಒಂದು ಹರಿವೇನಿದೆ, ಆ ಹರಿವು ಈಗ ದೇವಸ್ಥಾನದ ಒಳ ಹೊಕ್ಕಿದೆ. ಆ್ಯಂಡ್ ಕೊಡಗು ಜಿಲ್ಲೆಗಳಲ್ಲಿಯೂ ಕೂಡ ಈಗ ಮಳೆಯ ಅಬ್ಬರ ಜೋರಾಗ್ತಾ ಇದೆ. ದಕ್ಷಿಣ ಕನ್ನಡದಲ್ಲಿದೆ, ಉಡುಪಿಯಲ್ಲಿದೆ, ಹೀಗೆ ಅನೇಕ ಪ್ರಾಂತ್ಯಗಳಲ್ಲಿ ಮಳೆಯಾಗ್ತದೆ. ಯಾಕೆ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಈ ಒಂದು ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ ಅಂತಂದರೆ ಅಲ್ಲಿನ ಒಂದು ಗ್ರೀನರಿ ಆಗಿರಬಹುದು, ಅಲ್ಲಿನ ಒಂದು ಎನ್ವಿರಾನ್ಮೆಂಟ್ ಆಗಿರಬಹುದು, ಅಲ್ಲಿರುವಂತಹ ಕುಮಾರ ಪರ್ವತ ಆಗಿರಬಹುದು ಮತ್ತು ಕುಮಾರಧಾರಾ ನದಿಯ ಒಂದು ಒಳಹರಿವು ಆಗಿರಬಹುದು, ಎಲ್ಲವೂ ಸೇರಿ ಒಂದು ಪ್ರವಾಹದ ಶೈಲಿಯಲ್ಲಿ ಈಗ ನೀರಿನ ದೇವಸ್ಥಾನದ ಒಳಗಡೆ
ಓಕೆ